ಹಾಯ್ ಹಲೋ ಫ್ರೆಂಡ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಚೆನ್ನಾಗಿದ್ದೀನಿ ಇವಾಗ. ಬಟ್ ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿರಲಿಲ್ಲ. ಸ್ವಲ್ಪ ತಲೆನೋವು ನೆಗಡಿ ಅಂತಾಗಿ ಸ್ವಲ್ಪ ಸೀರಿಯಸ್ ಆಗಿ ಆಗಿತ್ತು. ನಮ್ಮ ಮನೆಯವರು ಮಾತ್ರೆ ತಂದು ಕೊಟ್ಟಿದ್ರು. ಅದು ನಾನು ಅಷ್ಟಾಗಿ ಮಾತ್ರೆ ಇಂಜೆಕ್ಷನ್ ಅಂದರೆ ಸ್ವಲ್ಪ ಹೆದರಿಕೆ, ಅಷ್ಟಾಗಿ ನುಂಗೋದಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು, ಈ ಹೆಂಗಸರು ಮಾತ್ರೆ ನುಂಗಕ್ಕೇನೆ ಅಬ್ಬಬ್ಬಾ ಅಂತಾರೆ, ಅದೇ ಪಾನಿಪುರಿ ಕೊಡ್ತೀವಂದರೆ ಸಾಕು ಮೊಸಳೆ ಅಂತ ಬಾಯಿ ತೆರಿತಾರೆ ಅಂತ ನನ್ನ ಹತ್ರ ಕಿಂಡಲ್ ಮಾಡ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ರು, ನಗ್ತಾ ಇದ್ದೆ. ಆದ್ರೂ ಮಾತ್ರೆ ನುಂಗಿದ್ರೇ ವಾಸಿ ಆಗೋದು ಅಂತ ಹೇಳ್ಬಿಟ್ಟು ಮಾತ್ರೆ ತೊಗೊಂಡೆ ಕಷ್ಟಪಟ್ಟು. ಮುದ್ದೆ ಮಾಡಿಬಿಟ್ಟಿದ್ರೆ ಮುದ್ದೆಯಲ್ಲಿ ಇಟ್ಕೊಂಡು ನುಂಗ್ಬಿಡ್ತಾ ಇದ್ದೆ, ಅದೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ಅನ್ನ ಸಾಂಬಾರು ಊಟ ಮಾಡಿದ್ದೆ ನಾನು ಆಲ್ರೆಡಿ. ಮುದ್ದೆ ಮಾಡಿರಲಿಲ್ಲ, ಅದಕ್ಕೋಸ್ಕರ ನೀರಲ್ಲೇ ನುಂಗಬೇಕಾಯ್ತು. ಅಷ್ಟಾಗಿ ಮಾತ್ರೆ ಅಂದರೆ ಭಯ. ಇಂಜೆಕ್ಷನ್ ಬೇಕಾದ್ರೆ ಹೆಂಗೋ ಚುಚ್ಚಿಸ್ಕೋಬೋದು, ಈ ಮಾತ್ರೆ ನುಂಗೋಕ್ಕಾಗಲ್ಲ. ಕೆಲವೊಬ್ಬರು ಮಾತ್ರೆ ನುಂಗ್ತಾರೆ, ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ. ಅವ್ರವ್ರಿಗೆ ಇಷ್ಟ ಬಂದಂತೆ ಅವರು. ನನಗೆ ಮಾತ್ರೆ ಅಂದ್ರೇ ಅಲರ್ಜಿ. ನಾನು ಯಾವಾಗಲೂ ಮಾತ್ರೆ ತಗೊಂಡಿರೋದೇ ಕಮ್ಮಿ. ಹಾಗಾಗಿ ಅದು ಆದಮೇಲೆ ಕೆಲವೊಂದು ನಾವು ರೈತರಾಗಿರೋ ಕಾರಣ ಹೊಲದಲ್ಲಿ ನಾವು ಜಮೀನಲ್ಲಿ ನಾವೇ ಸ್ವತಃ ಉಳುಮೆ ಮಾಡೋ ಕಾರಣ ಕೆಲವೊಂದು ಮಡಿಕೆ ಬಗ್ಗೆ ಅಥವಾ ಇವಾಗ ಟ್ಯಾಕ್ಟ್ರಿ ಇರೋ ಕಾರಣ ಈ ಮಡಿಕೆ ತಂದರೆ ಚೆನ್ನಾಗಿರುತ್ತೆ, ಇದನ್ನು ತಂದರೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಡಿಸ್ಕಷನ್ನ ನಾವು ಮಾಡ್ತಾ ಇರ್ತೀವಿ. ಈಗ ಫೋನಲ್ಲಿ ತೋರಿಸ್ತಾ ಇರ್ತಾರಲ್ವ, ಜಪಾನೀಸ್ ಅವರು ಕೆಲವೊಂದು ಐಡಿಯಾಗಳನ್ನ ಮಾಡ್ತಾ ಇರ್ತಾರೆ ಸೈಕಲ್ಗಳಲ್ಲಿ. ಈ ರೀತಿ ಏನೇನೋ ಅವರಿಗೆ ಗೊತ್ತಿರುವಂಥ ಐಡಿಯಾಗಳನ್ನ ಮಾಡ್ತಿರ್ತಾರೆ. ಫೋನಲ್ಲಿ ನೋಡ್ತಾ ಇರ್ತೀವಲ್ವ. ಇದು ನಮ್ಮ ನೆಲಕ್ಕೆ ಮಾಡಿದರೆ ಹೆಂಗೆ, ಅವ್ರದ್ದು ಮಣ್ಣು ನೆಲ ಅಥವಾ ಮರಳು ನೆಲ ನಡೆಯುತ್ತೆ, ನಮ್ಮದು ಕಲ್ಲು ನೆಲ, ಇದನ್ನು ಮಾಡಿದರೆ ನಡೆಯುತ್ತೋ ಇಲ್ವೋ ಅನ್ನೋದು ಸ್ವಲ್ಪ ನಾವು ಚರ್ಚೆ ಮಾಡ್ತೀವಿ, ಅದು ಆಗಿ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಆಲ್ಮೋಸ್ಟ್ ಆಲು ಟ್ಯಾಕ್ಟ್ರಿ ಇರೋ ಕಾರಣ ಮಡಿಕೆದು ಅಥವಾ ನಾವು ಹೂವಿನ ಗಿಡ ಹಾಕೋ ಕಾರಣ ಹೂವಿನ ಸಸಿದು ಏನಾದರೂ ನಾವು ಏನು ಕೆಲಸ ಮಾಡ್ತೀವೋ ಅದ್ರ ಬಗ್ಗೆನೇ ಸ್ವಲ್ಪ ಮಾತುಕತೆ ಚರ್ಚೆ ಇದ್ದೇ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ. ನಾವು ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಏನು ವಿಚಾರನೂ ಮಾತಾಡಲ್ಲ. ಬಟ್ ಇತ್ತೀಚೆಗೆ ದರ್ಶನ್ ಸರ್ ಅರೆಸ್ಟ್ ಆಗಿರೋದು ಸ್ವಲ್ಪ ಮಾತಾಡ್ತೀವಿ ಅಷ್ಟೇ. ನೋಡಿ, ಇದು ಪೂರ್ಣಿಮಾ ಹೂವಿನ ಸಸಿ 2000 ತಗೊಂಡು ಬಂದಿದ್ದೀವಿ. ಆಲ್ರೆಡಿ 1000 ಹಚ್ಚಿದೆ, ಇನ್ನೊಂದು 1000 ಮಾತ್ರ ಇದೆ. ಇದನ್ನು ತಗೊಂಡೋಗಿ ಹಚ್ಚಬೇಕು. ಅದಕ್ಕೆ ತಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಮ ಮನೆಯವರು ತಗೊಂಡು ಹೋಗ್ತಾ ಇದ್ದಾರೆ. ಹಿಂದೆ ನಾನೊಂದು ಟಬ್ಬು, ಮುಂದೆ ಅವರೊಂದು ಟಬ್ಬು ತಗೊಂಡು ಹೋಗ್ತಾ ಇದ್ವಿ. ಒಂದು 8 ಗ್ರೇಟ್ ತೊಗೊಂಡೋಗಿದ್ವಿ, ಇನ್ನೊಂದು 3 ಗ್ರೇಟ್ ಇದ್ವು. ಅವನ್ನ ತಗೊಂಡು ಹೋಗ್ಬಿಟ್ಟು ಆಲ್ರೆಡಿ ಬೆಳಗ್ಗೆ ಬೋದೆಳೆದು ನೀರು ಬಿಟ್ಟಿದ್ವಿ, ನೆನ್ಕೊಂಡಿತ್ತು. ನಮ್ಮೂರಲ್ಲಿ 1 ಗಂಟೆಗೆ ಕರೆಂಟ್ ಹೋಗುತ್ತೆ. ಅಷ್ಟರಲ್ಲಿ ನಾವು ನೆನೆ ಇಟ್ಟಿದ್ವಿ. ನೆನೆ ಇಟ್ಟಿರೋ ಭೂಮಿಗೆ ಹೂವಿನ ಗಿಡನ ಹಾಕೋಣ ನಾವು ತಂದು, ಅವರು ಅಂದರೆ ಮಾರೋರು ಅಂದರೆ ಕೆಲವೊಂದು ಕೆಮಿಕಲ್ ಹಾಕ್ಬಿಟ್ಟು ಅವ್ರು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಾವು ಮನೆ ತಂದಾಗ ಬರೀ ನೀರನ್ನೇ ನಾವು ಸಿಂಪಡಿಸಿದಾಗ ಹೂವಿನ ಗಿಡ ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನಮ್ಮ ಭಾವನೆ. ಗೊತ್ತಿಲ್ಲ, ಕೆಲವೊಬ್ರು ತಂದು 3 ದಿನ 4 ದಿನ ಇಟ್ಕೊಳ್ತಾರೆ. ನಾವು ಅನಿವಾರ್ಯತೆ ಬಂದಾಗ ಇಟ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೂ ನಮ್ಮ ಮೈಂಡ್ ಸೆಟ್ ಏನಪ್ಪ ಅಂದರೆ, ಅವ್ರ ಅಲ್ಲೊಂದು ಇವಾಗ ಹೂವಿನ ಸಸಿ ಮಾರೋರು ಅದೇ ಕೆಲಸ ಮಾಡ್ತಿದ್ದಾರೆ ಅಂತ ಅಂದಮೇಲೆ ನರ್ಸರಿಯವರು ಹಲವಾರು ಕೆಮಿಕಲ್ಗಳನ್ನು ಹಾಕಿ ಅವನ್ನ ಅವ್ರು ರಕ್ಷಿಸ್ತಾರೆ. ನಾವು ಅಷ್ಟೆಲ್ಲ ಕೆಮಿಕಲ್ ಹಾಕೋದಕ್ಕೆ ಆಗಲ್ಲ. ಭೂಮಿಲಿ ಇಟ್ಬಿಟ್ರೆ ಬೇರೆ ಒಯ್ಕೊಳ್ತಾವಲ್ವ, ಸೇಫ್ಟಿ ಅನ್ನೋದೊಂದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ತಗೊಂಡೋಗ್ತಿದ್ವಿ, ಡ್ರಿಪ್ ಮಾಡಿದ್ವಿ. ನೋಡಿ, ಹಳೆ ಹೂವಿನ ಗಿಡದಲ್ಲಿ ಎಷ್ಟು ಕಳೆ ಇದೆ. ಬಟ್ ಇದನ್ನು ಆ ಥರ ಬೋದೆಳ್ದು ಹಾಕಿರಲಿಲ್ಲ. ಬಟ್ ಚೆನ್ನಾಗಿ ಆಗಲ್ಲ ಅಂದ್ಕೊಂಡಿದ್ವಿ. ಆದರೆ ಇವಾಗ ಇತ್ತೀಚೆಗೆ ಕೆಲವೊಂದು ಜ್ಯೂಸು ಗೊಬ್ಬರಗಳನ್ನು ಹಾಕಿದ್ಮೇಲೆ ಹೂವಿನ ಗಿಡ ಚೆನ್ನಾಗಿ ಆಗ್ತಿದ್ದಾವೆ. ಅದಕ್ಕೆ ಕಳೆ ತೆಗೆದ್ಬಿಟ್ಟು ಆಗಿರೋ ಬಂಡವಾಳನಾರು ತೆಗೆಯೋಣ ಅಂತ. ನೋಡಿ, ಆಲ್ರೆಡಿ ನಾನಿಲ್ಲಿ 8 ಲೈನ್ ಏನೋ ಹಚ್ಚಿದ್ದೆ ಹೂವಿನ ಗಿಡನ. ಇವಾಗ ನೆನೆ ಇಕ್ಕಿರೋ ಭೂಮಿ ಇನ್ನು 2 ಲೈನು 3 ಲೈನು ಇತ್ತು. ಅದಕ್ಕೆ ತಗೊಂಡು ಹೋಗ್ತಾ ಇದ್ವಿ ನಾವು. ಅಡಿಗೊಂದು ಇದು ಸುಗಂಧರಾಜಕ್ಕೆ ಹಾಕೋ ಪೈಪ್ಲೈನು ಅಥವಾ ಈರುಳ್ಳಿಗೂ ಸಹಿತ ಹಾಕ್ತಾರೆ ಈ ಪೈಪ್ಲೈನ. ಹೂವಿನ ಗಿಡಕ್ಕೆ ಅಂತಂದರೆ ಇನ್ಲೈನ್ ಡ್ರಿಪ್ ಅಂತ ಅಡಿಗೊಂದು ಸುಂಚು ಹಾಗೆ ಅದು ನೆನೆಯೋ ಹಾಗೆ ಡ್ರಿಪ್ ಬರುತ್ತೆ ಚಿಕ್ಕದು. ಅದನ್ನು ಒಂದು ಸಲ ಹಾಕಿದ್ವಿ. ಬಟ್ ಇದು ಕಂಫರ್ಟಬಲ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾವು ಇದನ್ನು ಹಾಕಿದ್ದೀವಿ ಅಷ್ಟೇ. ಇದು ಆದಮೇಲೆ ಇದಷ್ಟು ಆಯಿತು. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಅಲ್ಲೆಲ್ಲ ಒಂದು ಮಿಸ್ಸಾಗಿ ಹೂವಿನ ಗಿಡ ಬಿದ್ದಿತ್ತು, ನೋಡಿರಲಿಲ್ಲ. ವೀಡಿಯೋ ಮಾಡ್ಬೇಕಾದ್ರೆ ಕಾಣಿಸ್ತು. ಇದು ಪೂರ್ಣಿಮಾ ಹೂವಿನ ಗಿಡ ನಾವು ಹಾಕ್ತಿರೋದು. ಇದರಲ್ಲೇನು ಪಾಲಿಶು ನಾನ್ ಪಾಲಿಶ್ ಅಂತ ಬರುತ್ತಂತೆ, ಗೊತ್ತಿರಲಿಲ್ಲ ನನಗೆ, ಇತ್ತೀಚೆಗೆ ಗೊತ್ತಾಗಿದೆ. ಇದು ಯಾವುದು ಅಂತ ಗೊತ್ತಿಲ್ಲ, ಬಟ್ ಪೂರ್ಣಿಮಾ ಅಷ್ಟೇ ಗೊತ್ತಿರೋದು. ನಾನು ಕೆಲವೊಂದು ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಳ್ತಾ
ಅವ್ರ ಪಕ್ಕದಲ್ಲಿ ಚಿಲ್ಕೆಯಲ್ಲಿ ಮತ್ತು ಇರುವಂಥ ಬೋದ್ಗಳನ್ನ ಎಳಿತಾಯಿದ್ರು. ಸೊ ಮಾತಾಡ್ಕೊಂತ ನಾನು ಹೂವಿನ ಸಸಿನ ಹಚ್ಕೊಳ್ತಾ ಬಂದೆ. ಇಷ್ಟೇ ನೋಡಿ, ಇವಾಗ ಹೂವಿನ ಸಸಿ ಇಷ್ಟೇ ಹಚ್ಚೋದು. ಇದು ಆದಮೇಲೆ ಸೊ ಈಗ ಹಚ್ಚೋ ವಿಡಿಯೋ ಹಾಕಿದ್ದೀನಲ್ವಾ, ಇನ್ನು 20 ದಿನಕ್ಕೆ ಇದಕ್ಕೆ ಕೆಲವೊಂದು ಔಷಧಿಗಳನ್ನು ಸಿಂಪಡಿಸ್ತೀವಿ ನಾವು. ಅವು ಯಾವ್ಯಾವು ಅನ್ನೋದನ್ನು ಸಹಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ಯಾರಾದರೂ ನನ್ನ ವಿಡಿಯೋ ನೋಡೋರು ನೀವು ಹೂವು ಹಾಕ್ತೀರಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವು ಯಾವ್ಯಾವ ಔಷಧಿಗಳನ್ನು ಸಿಂಪಡಿಸ್ತೀರಾ ಹೂವು ಚೆನ್ನಾಗಿ ಬರೋಕ್ಕೆ, ಅಥವಾ ಹೂವಿನ ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಯಾವ್ಯಾವ ಔಷಧಿಗಳನ್ನ ನೀವು ಸಿಂಪಡಿಸ್ತೀರಾ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನಾನು ಯಾವುದು ಸಿಂಪಡಿಸ್ತೀನಿ ಅನ್ನೋದು ನಿಮಗೆ ಬೇಕಿದ್ದರೆ ಅದನ್ನು ಸಹಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಅವರು ಸಹಿತ ನನ್ನ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಳ್ಳಿಯಲ್ಲಿದ್ದು ರೈತರಾಗಿ ನಮ್ಮ ಕೆಲಸದ ಜೊತೆಗೆ ಸ್ವಲ್ಪ ಏನೋ ಒಂದು ಅಭ್ಯಾಸ ಅನ್ನೋ ರೀತಿ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿದರೆ ಇನ್ನೂ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ಆದಷ್ಟು ಶೇರ್ ಮಾಡಿ ವಿಡಿಯೋನ. ಸೊ ನೀವೆಷ್ಟು ಶೇರ್ ಮಾಡ್ತೀರೋ ಅಷ್ಟು ಬೇರೆಯವರು ನೋಡಿದಾಗ ನನಗೆ ಅಷ್ಟು ಲಾಭ ಆಗುತ್ತೆ, ಮತ್ತು ಹೆಚ್ಚಿನದಾಗಿ ವಿಡಿಯೋ ಹಾಕೋದಕ್ಕೂ ತುಂಬ ಖುಷಿಯಾಗುತ್ತೆ. ಸೊ ನೋಡಿ, ನಮ್ಮ ಮನೆಯವರು ಏನು 5 ಬಳಿಂದ ಅಂದರೆ ಬಲರಾಮ ಅಂತ ಒಂದು ಕಡೆಗೆ ಅಂತಾರೆ, ಒಂದು ಕಡೆಗೆ 5 ಬಳಿಂದ ಅಂತಾರೆ. ನಮ್ಮ ಕಡೆಗೆ ಅನ್ನೋದು 5 ಬಳಿಂದ. ಸೊ ಅದನ್ನೇನು ಕ್ಲೀನಾಗಿ ನೆಟ್ಟಿಗೆ ಹೊಡೆದಿದ್ರು, ಅದ್ರ ಮೇಲೇ ಆ ಕಡೆ ಈ ಕಡೆ ಸೈಡಲ್ಲಿರೋ ಮಣ್ಣನ್ನು ತೆಗೆದುಬಿಟ್ಟು ಬೋದ್ ಎಳಿತಾಯಿದ್ರು. ವೀಡಿಯೋ ಮಾಡಿ ಕಳಿಸಿದ್ದೆ. ಹೋಗಿ ನಾನು ಬನಿಯನ್ನಲ್ಲಿದ್ದೀನಿ, ನನ್ನೇನು ವೀಡಿಯೋ ಮಾಡ್ತೀಯ ಅಂತ ಹೇಳ್ತಾಯಿದ್ರು. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾವು ರೈತರಲ್ವಾ, ನಾವು ಟಿಪ್ ಟಾಪಾಗಿ ಬಟ್ಟೆ ಹಾಕ್ಕೊಂಡೇ ವೀಡಿಯೋ ಮಾಡಬೇಕಂತ ಏನಿಲ್ಲ, ನಮ್ಮ ವೀಡಿಯೋ ನೋಡೋಕೆ ಇಷ್ಟ ಇದ್ದರು ನೋಡ್ತಾರೆ, ಇಲ್ಲಾಂದರೆ ಬೇಡ ಅಂದೆ. ಸೊ ಇದೊಂದು ಚಿಕ್ಕ ವ್ಲಾಗು. ಈ ವ್ಲಾಗ್ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.